ಓಂ ಭದ್ರಕಾಳಿಯೇ ನಮಃ. ನಮಸ್ಕಾರ ಎಲ್ಲರಿಗೂ. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಂತ್ರ ಅಂದರೆ ಮಂತ್ರ, ಭದ್ರಕಾಳಿ, ಮಹಾಕಾಳಿ ಹಾಗೂ ದೈವಿಕ ಶಕ್ತಿಯಾದಂತಹ ಒಂದು ಅಥರ್ವಣ ವೇದಕ್ಕೆ ಸೇರಿದಂತಹ ಒಂದು ಮೊದಲನೇ ಸ್ಥಾನದಲ್ಲಿ ಇರುವಂತಹ ಈ ಒಂದು ವಶೀಕರಣ ತಂತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಂತಹ ಸ್ತ್ರೀ ಕೇವಲ ಒಂದೇ ದಿನದಲ್ಲಿ, ಒಂದೇ ರಾತ್ರಿಯಲ್ಲಿ ನಿಮ್ಮ ವಶ ಆಗುವಂತಹ ಒಂದು ಶಕ್ತಿಯುತವಾದಂತಹ, ಬಲಿಷ್ಠವಾದಂತಹ ಒಂದು ಅಥರ್ವಣ ವೇದಕ್ಕೆ ಸೇರಿದಂತಹ ಒಂದು ಬೃಹತ್ ಯಂತ್ರಕೋಶಕ್ಕೆ ಸೇರಿದಂತಹ ಒಂದು ತಂತ್ರ ಇದಾಗಿದೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಯಾವುದೇ ಒಂದು ಕೆಡುವು ಹಾಗೂ ಕೆಡುಕು ಆಗಬಾರ್ದು ವೀಕ್ಷಕರೇ. ಒಂದು ತುಡುಕಾದ್ರೂ ನಿಮಗೆ ಸಮಸ್ಯೆಗಳು ಹೆಚ್ಚಾಗುತ್ತೆ, ನೆನಪಿರಲಿ. ಯಾಕಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಹುಡುಗಾಟಿಕೆಗೆ ವಶೀಕರಣವನ್ನು ಮಾಡ್ತಾರೆ. ಖಂಡಿತವಾಗ್ಲೂ ಇದು ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ನಾವು ಅವ್ರಿಗೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ, ಕೇಳಿ ತಿಳ್ಕೊಳ್ಳಿ. ಆದರೆ ಒಂದು ಹೇಳ್ತೀನಿ, ಕೆಟ್ಟದ್ದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಉಪಯೋಗಿಸೋಕೆ ಹೋಗಬೇಡಿ, ಒಳ್ಳೆ ಕಾರಣಕ್ಕೆ ಉಪಯೋಗಿಸಿ. ಹಾಗಾದರೆ ಬನ್ನಿ, ಇದನ್ನು ಮಾಡಿರುವಂತಹ ಒಂದು ತಂತ್ರಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಕಾಡಿಯ ಒಂದು ಚಿತ್ರವನ್ನು ನೀವು ಒಂದು ಲಿಂಬೆ ಹಣ್ಣಿನಲ್ಲಿ ನೀವು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಲಿಂಬೆ ಹಣ್ಣಿನಿಂದ ಮಾಡ್ಕೊಂಡಿದ ನಂತರ ಅದಕ್ಕೆ 2 ಕಾಲನ್ನು ನೀವು ಮಾಡ್ಕೋಬೇಕಾಗ್ತದೆ. ಅದು ನುಗ್ಗೆಕಾಯಿಂದ ಮಾಡಿರುವಂತಹ ಒಂದು ಕಾಲನ್ನು ನೀವು ಮಾಡ್ಕೋಬೇಕಾಗ್ತದೆ. ನೋಡಿ ವೀಕ್ಷಕರೇ, ಕಾಣಿಸ್ತಿದೆಯಲ್ಲ, ಈ ರೀತಿ ಮಾಡಿದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನಾನು ನೋಡಿ ಒಂದು ತಗಡಿನ ಪೀಸಲ್ಲಿ ಒಂದು ಅಮಂಗಳವಾದ ಒಂದು ಮಹಾ ಅಷ್ಟಕವಾಗಿರುವಂತಹ ಒಂದು ನೋಡಿ ಯಂತ್ರವನ್ನು ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಸ್ಟಾರನ್ನು ಹಾಕೋಬೇಕು ಮೊದಲೇ. ಅದರ ನಂತರ ಇಲ್ಲೊಂದು ಸ್ಟಾರ್ ಹಾಕ್ಕೊಳ್ಳಿ, ಮಧ್ಯದಲ್ಲಿ ಒಂದು ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ಸ್ತ್ರೀಯ ಹೆಸರನ್ನು ಬರೀಬೇಕು. ಇಲ್ಲಿ ಪುರುಷ 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 ಪುರುಷ, ಇಲ್ಲಿ 4 ಕಡೆ ಪುರುಷನ ಹೆಸರು ಬರ್ಕೋಬೇಕು. ಇಲ್ಲಿ ಮಮ, ಇಲ್ಲಿ ಮಮ, ಇಲ್ಲಿ ಮಮ, ಇಲ್ಲಿ ಮಮ, ಇಲ್ಲಿ ಮಮ ಅಂತ ಬರ್ಕೋಬೇಕು ವೀಕ್ಷಕರೇ. ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಇಲ್ಲಿ ಹಾಕಬೇಕು ವೀಕ್ಷಕರೇ. ಇಲ್ಲಿ ಹಾಕಿ ನೀವು ಇಲ್ಲಿ ತಾಯಿ ಒಂದು ಮಡಿಲಿಗೆ ಸೇರಿಸಬೇಕು ಈ ಒಂದು ಮಂತ್ರವನ್ನು. ಈ ಒಂದು ತಂತ್ರವನ್ನು ತಾಯಿ ಮಡಿಲಿಗೆ ಸೇರಿಸಿದ ನಂತರ ಈ ಒಂದು ಕುಂಕುಮದ ಒಂದು ಪ್ರೋಕ್ಷಣೆ ಮಾಡ್ತಾ ಇರಬೇಕು. ಎಷ್ಟು ಸರಿ ಮಾಡಬೇಕು ಅಂತ ಹೇಳಿದ್ರೆ, ನೀವು 501 ಬಾರಿ ನೀವು ಈ ಒಂದು ಪ್ರೋಕ್ಷಣೆಯನ್ನು ಮಾಡ್ತಾ ಇರಬೇಕು. ಓಂ ಭದ್ರಕಾಳಿಯೇ ನಮಃ ಸ್ತ್ರೀ ಮಮ ವಶಂ, ಓಂ ಭದ್ರಕಾಳಿಯೇ ನಮಃ ಸ್ತ್ರೀ ಮಮ ವಶಂ, ಓಂ ಭದ್ರಕಾಳಿಯೇ ನಮಃ ಸ್ತ್ರೀ ಮಮ ವಶಂ. ಈ ರೀತಿ ನೀವು 501 ಬಾರಿ ಮಾಡಿಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ತಾಯಿಯ ಒಂದು ಏನು ವಿಗ್ರಹವಿದೆಯೋ, ಈ ಒಂದು ಏನು ಅಥರ್ವಣ ವೇದಕ್ಕೆ ಸೇರಿದಂತಹ ಒಂದು ಯಂತ್ರ ಇದೆಯೋ, ಇದನ್ನು ತೆಗೆದುಕೊಂಡು ಹೋಗಿ ಒಂದು ಮಾವಿನ ಮರ ಇಲ್ಲ ಅಂತ ಹೇಳಿದ್ರೆ ಒಂದು ಬಾಳೆಕಾಯಿಯ ಬಾಳೆಯ ಮರ ಕೆಳಗಡೆ ಹೂತಿಟ್ಟು ಬರಬೇಕಾಗ್ತದೆ ವೀಕ್ಷಕರೇ. ಹೂತಿಟ್ಟು ಬಂದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಯಂತ್ರ ಏನಿರ್ತದಲ್ಲ, ಇದು ಒಂದು ನಿಮ್ಮ ಒಂದು ಸೊಂಟಗೆ ಕಟ್ಕೊಳ್ಳೋದಾಗಿರಲಿ, ಒಂದು ಕುತ್ತಿಗೆಗೆ ತಾಯಿತವಾಗಿ ಕಟ್ಕೊಳ್ಳೋದಾಗಿರಲಿ, ಈ ರೀತಿಯಾಗಿ ನೀವು 9 ದಿನಗಳ ಒಳಗೆ ನೀವು ಕಟ್ಕೋಬೇಕು. ಇದು 1 ದಿನದ ಒಳಗಡೆ ಕೆಲಸ ಮಾಡುವಂಥ ಒಂದು ತಂತ್ರ ಆಗಿದೆ. ನೀವು ಇಷ್ಟಪಟ್ಟ ಸ್ತ್ರೀ 1 ದಿನದ ಒಳಗಡೆ ನಿಮ್ಮ ಕೈ ವಶವಾಗ್ತಾರೆ. 9 ದಿನ ಯಾಕೆ ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಂಥ ಸ್ತ್ರೀ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆನೇ ಇರಬೇಕು ಅಂತ ಹೇಳಿದ್ರೆ 9 ದಿನಗಳ ಕಾಲ ಇದು ನಿಮ್ಮ ಹತ್ರ ಇರಲೇಬೇಕು. ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, 9 ದಿನಗಳ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಹರಿಯುವ ನದಿಗೆ ಬಿಟ್ಟು ಬರಬೇಕು ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ಕೈವಶ ಆಗ್ತಾರೆ ವೀಕ್ಷಕರೇ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾಯಿದೆ, ನೀವು ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಿಮಗೆ ಶೀಘ್ರವಾಗಿ ನಾವು ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.